ಸುಮಾರು 35% ಪಾಪ್ಯುಲೇಷನ್ ಬಿಲೋ ದಿ ಏಜ್ ಆಫ್ 18 or 20 ಇದ್ದರೆ ಇವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡದೆ ಹೋದರೆ ದೇಶ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಗ್ಲೋಬಲ್ ವರ್ಲ್ಡ್ಗೆ ಪ್ಲಸ್ ಇವತ್ತಿನ ಇಂಟರ್ನೆಟ್ ಪ್ರಪಂಚ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇದಕ್ಕೆ ಎಷ್ಟು ಸೂಕ್ತವಾಗಿ ಅಪ್ಡೇಟೆಡ್ ಆಗಿದೆ ನಿಮ್ಗನ್ಸದೆ? ಬಹುತೇಕ ಇನ್ನೊಂದು 10-15 ವರ್ಷದಲ್ಲಿ ಈ ಎಂಜಿನಿಯರಿಂಗ್ ಕಾಲೇಜಸ್ ಇರ್ಬೋದು, ಮೆಡಿಕಲ್ ಕಾಲೇಜಸ್ ಇರ್ಬೋದು, ಇದೆಲ್ಲ ಮೋರ್ ಆಫ್ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಆಗುತ್ತೆ. ನಮ್ಮ ಇನ್ನು ಮುಂದಿನ ಪೀಳಿಗೆ ಏನಿದೆ ಅದು ಬದಲಾವಣೆಯನ್ನು ಒಪ್ಕೋಬೇಕು. ಗ್ಲೋಬಲ್ ವಾರ್ಮಿಂಗ್ ಹಿಂದೆ ಇದ್ದಿದ್ದಲ್ಲ, ಅದು ಇವಾಗ ಬಂದಿರೋದು. ಅದಕ್ಕೆ ಸಮಸ್ಯೆಗೆ ಉತ್ತರ ಕಂಡುಹಿಡಿಕೋಬೇಕು ಅಂದರೆ ನಮ್ಮ ಬುದ್ಧಿ ಚುರುಕಾಗಬೇಕೇ ವಿನಃ ನನಗೆ ಫಿಸಿಕ್ಸ್ ಗೊತ್ತು, ಕೆಮಿಸ್ಟ್ರಿ ಗೊತ್ತು ಅಂದರೆ ಇನ್ಫಾರ್ಮೇಷನ್ ಗೊತ್ತು ಅನ್ನೋದನ್ನ ಪ್ರಯೋಜನ ಇಲ್ಲ. 60-70% ಎಂಜಿನಿಯರ್ಸು ಅನ್ಎಂಪ್ಲಾಯಬಲ್ ಅಂತ. ಹೂ ಮೇಡ್ ದೆಮ್ ಅನ್ಎಂಪ್ಲಾಯಬಲ್? ನಮ್ಮ ವಿದ್ಯಾರ್ಥಿಗಳಿಗೆ ಕ್ಯೂರಿಯಾಸಿಟಿ ಎಲ್ಲ ಕಾಲೇಜಲ್ಲಿ ಎಲ್ಲ ಬರೋತ್ತಿಗೆ, ಸ್ಕೂಲಲ್ಲಿ ಕಾಲೇಜಲ್ಲಿ ಎಲ್ಲ ಬಹುಮಟ್ಟಿಗೆ ತೆಗೆದಾಕ್ಬಿಡ್ತೀವಿ. ಬಿಕಾಸ್ ಅಗತ್ಯ ಇಲ್ವಲ್ಲ. ಫಸ್ಟು ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬುಕ್ ಬರೆದು ನಾನು ಫಿಸಿಕ್ಸಲ್ಲಿ, ಅಂದರೆ ಅವತ್ತಿಗೆ ಈ ಬುಕ್ಸು ಇರಲಿಲ್ಲ. ಕಡೆಗೆ ಒಂದು 100 ಮಕ್ಕಳಾರು ಕಳಿಸಿದ ಮೇಲೆ ನಾನು ಬೇಸ್ನ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಏನೇನಿದೆ ಅಂತ ನೀವು ಲ್ಯಾಂಡ್ಸ್ಕೇಪ್ ಪೂರ್ತಿ ತೋರಿಸಿದ್ರೆ ಚೂಸ್ ಮಾಡ್ಕೋಬೋದು. ನೀವು ಎರಡೇ ಹೇಳ್ಬಿಟ್ಟು 5 ಡಾಕ್ಟರ್ ಆಗಬೇಕು ಅವ್ರು ಎಂಜಿನಿಯರ್ ಆಗಬೇಕು ಅಂದರೆ ಅಲ್ಲಿಂದ ಸ್ಟ್ರೆಸ್ ಶುರು. ನೋಡಿ, ನನಗೊಂದು ಆಸೆ ಇದೆ, ನಾನು ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾ ಸತ್ತೋಗ್ಬೇಕು, ಅದು ನನ್ನ ಆಸೆ ಅಂತ. ಯಾರು ಡಿಗ್ರಿ ಸರ್ಟಿಫಿಕೇಟ್ ತೋರಿಸಿ ನಿಮ್ಮದು ಮಾಸ್ಟರ್ಸ್ ಡಿಗ್ರಿ ಸರ್ಟಿಫಿಕೇಟ್ ತೋರಿಸಿ ಅಂತ ಕೇಳಲ್ಲ. ಸಾಮರ್ಥ್ಯ ಇದೆಯಾ, ಕೆಲಸ ಕೊಡ್ತಾರೆ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಡಾಕ್ಟರ್ HS ನಾಗರಾಜ್ ಸರ್, HSN ಅಂತ ಎಲ್ಲರೂ ನಿಮ್ಮನ್ನು ಕರೆದುಬಿಡ್ತಾರೆ. ಇವತ್ತು ಲಾಟ್ ಆಫ್ ಎಂಜಿನಿಯರ್ಸ್ ಆ್ಯಂಡ್ ಆಲ್ ಈ ಕಾಂಪಿಟೇಟಿವ್ ಎಕ್ಸಾಮ್ಸು ಅಥವಾ ಈ ವಿದ್ಯಾ ಕಾಲೇಜಲ್ಲಿ ಓದಿರೋರು, ಬಸವನಗುಡಿ ಸುತ್ತಮುತ್ತ ಇರೋರು ಆ್ಯಂಡ್ ಎಜುಕೇಷನ್ ಅಂತ ಬಂದಾಗ ಒಂದು ದೊಡ್ಡ ಹೆಸರು ಅಂದರೆ ಅಫ್ಕೋರ್ಸ್ ಸರ್ ನೀವು. ಬಿಕಾಸ್ ಯು ಕಮ್ ಅ ಲಾಂಗ್ ವೇ ಆ್ಯಸ್ ಡಿಸ್ಟಿಂಗ್ವಿಶ್ಡ್ ಎಜುಕೇಷನಿಸ್ಟ್, ಕಮಿಟೆಡ್ ಟೀಚರ್ ಆ್ಯಂಡ್ ಫಿಲಾಂಥ್ರಪಿಸ್ಟ್. We are truly honored to have you today on Just Curious. So, sir, welcome. ಹೇಗಿದ್ದೀರಿ ಗುರುಗಳೇ? I was expecting ಗುರುಗಳಲ್ವೇ ಫಸ್ಟು ಗುಡ್ ಮಾರ್ನಿಂಗ್ ಇಂದಲೇ ಸ್ಟಾರ್ಟ್ ಮಾಡೋದು. ಸೊ ಟುಡೇ ಐ ಗೆಸ್ ಎವ್ರಿಬಡಿ ವಿಲ್ ಟಾಕ್. ಅಂದರೆ ಈಗ ಅದು ಪಾರ್ಟೀಸ್ ಅಲ್ಲಿ ಎಲ್ಲ ಸಿಕ್ಕಿದಾಗ ಎಜುಕೇಷನ್ ಸಿಸ್ಟಮ್ ಇಸ್ ಅ ಬಿಗ್ ಇದು ಡಿಸ್ಕಷನ್, ಇದು ಪಾಯಿಂಟ್. ಅದು ಕೆಲವರು ಆ ಬೋರ್ಡನ್ನು ಬ್ಲೇಮ್ ಮಾಡ್ತಾರೆ, ಕೆಲವರು ಇಂಟರ್ನ್ಯಾಷನಲ್ ಯೂನಿವರ್ಸಿಟೀಸ್ಗಳನ್ನು ಇದು ಮಾಡೋರಿದ್ದಾರೆ, ಇನ್ನು ಕೆಲವರು NEP ಎಲ್ಲ ಬಂದಮೇಲೆ ಹಿಂಗೆ ಹಂಗೆ. ಸಿನ್ಸ್ ಯು ಹವ್ ಸೀನ್ ಪ್ರೀ ಆ್ಯಂಡ್ ಪೋಸ್ಟ್, ಫಸ್ಟ್ಲಿ ಇವತ್ತಿನ ಎಜುಕೇಷನ್ ಸಿಸ್ಟಮ್ ಎಷ್ಟು ಇವತ್ತಿನ ಗ್ಲೋಬಲ್ ವರ್ಲ್ಡ್ಗೆ ಪ್ಲಸ್ ಇವತ್ತಿನ ಇಂಟರ್ನೆಟ್ ಪ್ರಪಂಚ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇದಕ್ಕೆ ಎಷ್ಟು ಸೂಕ್ತವಾಗಿ ಅಪ್ಡೇಟೆಡ್ ಆಗಿದೆ ನಿಮ್ಗನ್ಸದೆ? ಕೆಲವು ಮೂಲಭೂತವಾದ ಅಂಶಗಳಿದೆ, ಅದೇ ಕೋರ್ ಪ್ರಿನ್ಸಿಪಲ್ಸ್ ಫಾರ್ ಎಜುಕೇಷನ್. ಅದನ್ನು ಉಳಿಸ್ಕೋಬೇಕು ನಾವು. ಇವಾಗ ಅಂದರೆ ಒನ್ ಪ್ರತಿ ಮಗುವಿನ ಬಗ್ಗೆ ಮಗುವಿಂದಾಗ ನಾನು ಸ್ಕೂಲ್ ಮಗು ಇರ್ಬೋದು, ಕಾಲೇಜ್ ಸ್ಟೂಡೆಂಟ್ ಇರ್ಬೋದು, ಇಲ್ಲ ಈವನ್ ರಿಸರ್ಚರ್ ಇರ್ಬೋದು, ಅವರಿಗೆ ಕಲಿಯೋರ್ಗೂ ಮಧ್ಯ ಒಂದು ಪರ್ಸನಲ್ ಬಾಂಡಿಂಗ್ ಬೇಕು. ಇಂಪರ್ಸನಲ್ ಆಗಬಾರ್ದು. ಕಡಿಮೆ ಸಂಖ್ಯೆ ಇದ್ದಾಗ ಅದು ತುಂಬ ಸುಲಭ. ತಿರ್ಗಾ ರಿಸರ್ಚ್ಗೆ ಹೋದರೆ ರಿಸರ್ಚ್ ಗೈಡ್ಸ್ಗೂ ಸ್ಟೂಡೆಂಟ್ಸ್ಗೂ ತುಂಬ ನೇರ ಬಾಂಧವ್ಯ, ಪ್ರೀತಿ, ವಿಶ್ವಾಸ, ತಮ್ಮ ಮಕ್ಕಳಂತೆ ಅವ್ರು ನೋಡೋವಂಥ ವ್ಯವಸ್ಥೆ, ಈ ಥರದ್ದೆಲ್ಲ ಸಾಧ್ಯ. ತುಂಬ ಅರ್ಲಿ ಸ್ಟೇಜಸಲ್ಲಿ ನರ್ಸರಿಲಿ ನೋಡಿ, ನಿಮ್ಮ ಟೀಚರ್ಸ್ನ ಜ್ಞಾಪಕ ಇಟ್ಕೋತೀರ, ನರ್ಸರಿ ಟೀಚರ್ಸ್ನ. ಆಮೇಲೆ ಹೈಸ್ಕೂಲು ಕಾಲೇಜ್ ಟೀಚರ್ಸ್ನ ಮರ್ತ್ಬಿಟ್ಟಿರ್ತೀವಿ. ಯಾತಕ್ಕೆ ಅಂದರೆ ಆ ಬಾಂಡಿಂಗ್ ಎಲ್ಲೋ ಹೊರಟೋಗ್ತಾ ಇದೆ. ಹಾಗಾಗಿ ಈಗ ವೆಸ್ಟರ್ನ್ ವರ್ಲ್ಡಲ್ಲಿ ಅದೇ ಹೆಸರು, ಅದೇ ವಿಷಯ ಬೇರೆ ರೂಪದಲ್ಲಿ ಬರ್ತಾ ಇದೆ. ಏನಂದರೆ ಮೆಂಟರ್ಸ್ ಬೇಕು ಅಂತ. ಯು ನೀಡ್ ಸೈಕಾಲಜಿಸ್ಟ್ ಟು ಅಂಡರ್ಸ್ಟ್ಯಾಂಡ್. ಹೆಚ್ಚು ಕಾಂಪ್ಲೆಕ್ಸ್ ಆಗ್ತಾ ಇದ್ದಾಗ ಸೊಸೈಟಿ ಸಮಸ್ಯೆಗಳು ಹೆಚ್ಚಾಗ್ತಾ ಇರುತ್ತೆ. ಆ ಸಮಸ್ಯೆಗಳನ್ನ ಈ ಮಕ್ಕಳು ಎದುರಿಸೋದಕ್ಕೆ ಸಿದ್ಧ ಆಗೋದು, ಒಂದು ವ್ಯಾಲ್ಯೂ ಸಿಸ್ಟಮ್ನ ಕಂಟಿನ್ಯೂ ಮಾಡಬೇಕಾದ್ರೆ ಈ ಬಾಂಧವ್ಯ ತುಂಬ ಮುಖ್ಯ. ಅದು ಸ್ವಲ್ಪ ಮಟ್ಟಿಗೆ ಇವಾಗ ಮಿಸ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಮೊದಲನೇದಾಗಿ 58 ವರ್ಷಗಳ ಕಾಲ ಬೀಯಿಂಗ್ ಅ ಟೀಚರ್ ಆ್ಯಂಡ್ ಅಫ್ಕೋರ್ಸ್ ಫಿಲಾಂಥ್ರಪಿ ಕಡೆನೂ ಹೆಜ್ಜೆ ಇಡ್ತಾ ಇದ್ದೀರಾ. ಬಿಫೋರ್ ಐ ಆಸ್ಕ್ ಒಂದಷ್ಟು ಪ್ರಶ್ನೆಗಳು ಅಬೌಟ್ ನಿಮ್ಮ ಪ್ರಯೋಗ, ಅದಕ್ಕೂ ಮುಂಚೆ ಒಂದು ಎಜುಕೇಷನ್ ಸಿಸ್ಟಮ್ ಬಗ್ಗೆ ಮಾತಾಡೋದಾದರೆ, ನೀವು ಹೇಳ್ತಾ ಇದ್ರಿ ಪುಸ್ತಕದಲ್ಲಿರೋದನ್ನು, ಆ ಸಿಲೆಬಸನ್ನು ತೊಗೊಂಡು ಓದ್ಬಿಡೋದು, ಅದು ಎಲ್ಲೋ ಒಂದು ಕಡೆ ಫ್ಯಾಕ್ಟ್ರಿನಲ್ಲಿ ಈಗ ಅದೇ ಒಂದು 100 ಬಿಸ್ಕೆಟ್ ಪ್ಯಾಕೆಟ್ಗಳು ಒಂದೇ ಥರ ಆಚೆಗೆ ಬರುತ್ತೆ,
ಅದು 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 ಬಿಟ್ಟು ಎಕ್ಸ್ಪ್ಲೋರರ್ಸ್ಗಳಾಗಿ ಅವಾಗಿಂದಲೇನೋ ಹೊಸ ಚಿಂತನೆಗಳು, ಸ್ವಂತ ಆಲೋಚನೆಗಳು, ಅದ್ರ ಮೂಲಕ ಇವತ್ತಿನ ಎಜುಕೇಷನ್ ಸಿಸ್ಟಮ್ ಆ್ಯಂಡ್ ಇವತ್ತಿನ ಪ್ರಪಂಚ ಇದು ಮೂರು ಅಲೈನ್ ಆಗೋದಕ್ಕೆ ಸರ್ಕಾರದಿಂದ ಹಿಡಿದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲವೂ ಆದೇ ಆನ್ ದ ಸೇಮ್ ಪೇಜ್. ಇಫ್ ನಾಟ್, ವೇರ್ ಆರ್ ದ ಲೂಪ್ ಹೋಲ್ಸ್? ಇಫ್ ಎಸ್, ವೇರ್ ಆರ್ ದೀಸ್ ಇನ್ಸ್ಟಿಟ್ಯೂಷನ್ಸ್? ಈ ಬದಲಾವಣೆ ಅಗತ್ಯ ಅಂತ ಎಲ್ಲರಿಗೂ ಗೊತ್ತು. ನಾವು ಬದಲಾಯಿಸ್ಕೊಳ್ಳೋದಕ್ಕೆ ಯಾವಾಗಲೂ ಒಂದು ಹಿನ್ನಡೆ ಇರುತ್ತೆ, ಒಂದು ಇನರ್ಷಿಯಾ ಅಂತ ಹೇಳ್ತೀವಲ್ಲ, ಇದು ಸ್ಥಿತಿಲಿ ಇದ್ಬಿಡೋಣ. ಹೊಸದನ್ನು ಒಪ್ಕೋಬೇಕಾದ್ರೆ ಭಯ, ಮತ್ತು ಅದರಿಂದ ಏನಾಗುತ್ತೋ, ಮತ್ತು ಅದನ್ನ ಹೇಗೆ ಮಾಡೋದೋ, ಅದಕ್ಕೆ ಅದು ಏನೇನು ಬೇಕೋ ಅದಕ್ಕೆ ಪರಿಕಲ್ಪನೆ ಇರಲ್ಲ. ಹಾಗಾಗಿ ಬದಲಾವಣೆನ ಸಾಧಾರಣವಾಗಿ ನಾವು ಮಾಡ್ಕೊಳಕ್ಕೆ ಒಪ್ಪಲ್ಲ ಮನಸ್ಸು. ಸೊ ದಿಸ್ ಇನರ್ಷಿಯಾ ಹ್ಯಾಸ್ ಟು ಗೋ. ಯಾಕಂದರೆ ದಿ ಸೊಸೈಟಿ ವೇರ್ ವಿ ಲಿವ್ಡ್ ಇನ್, ಹಿಂದೆ ಇದ್ದ ಸಮಾಜ, ಆ ವ್ಯವಸ್ಥೆ ಏನಿತ್ತು ಅದು ಇವತ್ತಿಲ್ಲ, ಇರೋದು ಇಲ್ಲ. ಕ್ಯಾನ್ ವಿ ಆಲ್ ಗೋ ಬ್ಯಾಕ್ ಟು ಹಳ್ಳಿಗಳಿಗೆ ಹೋಗ್ಬಿಟ್ಟು ತಿರ್ಗಾ ಎಲೆಕ್ಟ್ರಿಸಿಟಿ ಇಲ್ದಲೆ ಅಥವಾ ಇನ್ನೇನೋ ಟಿ ವಿ ಇಲ್ದಲೆ ಬದುಕೋಕೆ ಸಾಧ್ಯ ಇಲ್ಲ, ಟ್ರಾನ್ಸ್ಪೋರ್ಟ್ ಇಲ್ದಲೆ ಬದುಕೋಕೆ ಸಾಧ್ಯ ಇಲ್ಲ. ಹಾಗಾಗಿ ಜೀವನವನ್ನು ನಾವು ಹಿಂದಕ್ಕೆ ತೊಗೊಂಡೋಗಕ್ಕಾಗಲ್ಲ, ಮುಂದೆ ಹೋಗಬೇಕು. ಮುಂದೆ ಹೋದಾಗ ನಮಗೆ ಸರ್ಪ್ರೈಸ್ ಆಗಬಾರ್ದು. ಇವಾಗ ಬಾಯಾರಿಕೆ ಆದಾಗ ಬಾವಿ ತೋಡೋದು ಅಂತಾರಲ್ಲ, ಆ ಥರ ಮಾಡ್ಕೊಳಕ್ಕಾಗಲ್ವಲ್ಲ. ನಮ್ಮ ಇನ್ನು ಮುಂದಿನ ಪೀಳಿಗೆ ಏನಿದೆ ಅದು ಬದಲಾವಣೆಯನ್ನು ಒಪ್ಕೋಬೇಕು. ಅದಕ್ಕೆ ಬೇಕಾದಂಥ ವಿದ್ಯಾಭ್ಯಾಸದ ವ್ಯವಸ್ಥೆಯನ್ನು ನಮ್ಗೆ ಅರ್ಥ ಆಗೋಷ್ಟರ ಮಟ್ಟಿಗೆ ನಾವು ಕೊಡಬೇಕು. ಇನ್ಫಾರ್ಮೇಷನ್ ಏಜಿಂದ ಕಾಂಪಿಟೆನ್ಸಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಬೇಕು. ಇವಾಗ ಸುಮಾರು ಕಡೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಇಟ್ ಆಲ್ ಸ್ಟಾರ್ಟೆಡ್ ವಿತ್ ಯೂನಿವರ್ಸಿಟೀಸ್, ಔಟ್ಕಮ್ ಬೇಸ್ಡ್ ಎಜುಕೇಷನ್ನು, ಕಾಂಪಿಟೆನ್ಸಿ ಬಿಲ್ಡಿಂಗ್ ಅಂತ. ಅಂದರೆ ನೀನು ಈ ವಿದ್ಯಾಭ್ಯಾಸ ಮಾಡಿದ್ರೆ ನಿನಗೆ ಈ ಸಾಮರ್ಥ್ಯ ಬರುತ್ತೆ, ಈ ಸಾಮರ್ಥ್ಯ ಸಮಾಜಕ್ಕೆ ಅಗತ್ಯ ಇದೆ, ಸ್ಕಿಲ್ ಬೇಸ್ಡ್, ಸ್ಕಿಲ್ ಆ್ಯಂಡ್ ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಷನ್ ಅಂತ ಮಾತಾಡ್ತಾ ಇದ್ದಾರೆ. ಆದರೆ ನಾವು ಅದರ ಬಗ್ಗೆ ಸಾಕಷ್ಟು ಕಾಲ ಮತ್ತು ಜನಗಳನ್ನ ತೊಡಗಿಸ್ಕೊಳ್ದೆ ಹೋದರೆ ಒಂದು ಶಾರ್ಟ್ಕಟ್ ಸೊಲ್ಯೂಷನ್ ಏನೋ ಒಂದಾಗುತ್ತೆ. ಇವಾಗ ಒಂದು ಮೈಯಲ್ಲಿ ಕಾಯಿಲೆ ಇದ್ದರೆ ಆಯಿಂಟ್ಮೆಂಟಿಂದ ಹೋಗದೆ ಇರ್ಬೋದು, ಔಷಧಿ ಒಳಗಡೆ ಹೋಗಿ ಕೆಲಸ ಮಾಡೋವಂಥ ಔಷಧಿಗಳು ಬೇಕಾಗ್ಬೋದು. ನಾವು ಕ್ವಿಕ್ ಆ್ಯಂಡ್ ಶಾರ್ಟ್ ಸೊಲ್ಯೂಷನ್ಸ್ಗಿಂತ ಹೆಚ್ಚಿಗೆ ನಮ್ಮ ದೇಶದಲ್ಲಿ ಇನ್ನು 20 ವರ್ಷಕ್ಕೆ ಈ ತರಹ ಸಮಾಜ ಇರ್ಬೋದು, ಈ ಥರದ ಟೆಕ್ನಾಲಜೀಸ್ ಇರ್ಬೋದು, ಇಷ್ಟು ಜನಕ್ಕೆ ಆಹಾರದ ಅಗತ್ಯ ಇರ್ಬೋದು, ಇದನ್ನೆಲ್ಲ ಎಸ್ಟಿಮೇಟ್ ಮಾಡಿ ಪ್ಲ್ಯಾನಿಂಗ್ ಬಾಡೀಸು ಎಲ್ಲ ಇರುತ್ತೆ. ಅದು ಮಾಡೋದ್ರ ಜೊತೆಗೆ ಯಾವ್ಯಾವ ಮ್ಯಾನ್ ಪವರು ಎಷ್ಟು ಜನ ಬೇಕು ಅನ್ನೋದನ್ನು ಮಾಡಿದಾಗ, ಇವಾಗ ಯಾವುದೋ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಿಬಿಟ್ಟು ನಾನು ಇನ್ನೇನೋ ಕೆಲಸ ಮಾಡ್ತಾಯಿರ್ತೀನಿ, ಕಾಲ್ ಸೆಂಟರ್ನಲ್ಲಿರ್ಬೋದು ಅಥವಾ ಇನ್ಯಾವುದೋ ಒಂದು ಬೇರೆ ಕೆಲಸ ಮಾಡ್ತಾಯಿರ್ತೀನಿ. ಅಂದರೆ 5-6 ವರ್ಷದ ಇಂಜಿನಿಯರಿಂಗ್ ಎಜುಕೇಷನ್ನು, ಪೋಸ್ಟ್ ಗ್ರ್ಯಾಜುಯೇಟ್ಸ್ ಗೊತ್ತು. ನನಗೆ PhD ಮಾಡಿ ಬ್ಯಾಂಕ್ ಕೆಲಸ ಮಾಡಿದವರಿದ್ದಾರೆ, ಫಿಸಿಕ್ಸಲ್ಲಿ PhD ಮಾಡಿ ಬ್ಯಾಂಕ್ ಹೋದವರಿದ್ದಾರೆ. ಯಾಕೆಂದರೆ ಅದರಲ್ಲಿ ಅವನಿಗೆ ಕೆಲಸ ಸಿಗಲಿಲ್ವೋ ಅಥವಾ ಅದರಲ್ಲಿ ಯಾವುದೋ ಕಾರಣಕ್ಕೆ ಆಸಕ್ತಿ ಇರಲಿಲ್ವೋ, ಹೀಗೆಲ್ಲ ಆಗಬಾರ್ದು. ಅಂದರೆ ಬಹುಮಟ್ಟಿಗೆ ಮಕ್ಕಳ ಆಸಕ್ತಿ, ಸಾಮರ್ಥ್ಯ, ಅವರ ವ್ಯಕ್ತಿತ್ವ ಏನು ಅಂತ ತಿಳ್ಕೊಂಡು ಅವ್ರಿಗೆ ಆ ವಿದ್ಯಾಭ್ಯಾಸನ ಆರಿಸ್ಕೊಳ್ಳುವಂಥ ಸ್ವಾತಂತ್ರ್ಯ ಮಕ್ಕಳಿಗೆ. ಎಷ್ಟೋ ಸರಿ ಇವಾಗ ನೋಡಿ, ನೀನು ಎಂಜಿನಿಯರಿಂಗ್ ಮಾಡ್ಬೋದು, ಏನು ಮಾಡಬೇಕು, ಕಂಪ್ಯೂಟರ್ ಸೈನ್ಸ್. ಸರ್, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಈಗ ತಟ್ಟೆಗೆ ಹಾಕಿದ್ದನ್ನು ತಿನ್ನೋದು ಒಂದು ಫಾರ್ಮ್ ಆಫ್ ಎಜುಕೇಷನ್ ಅಥವಾ ಒಂದು ಫಾರ್ಮ್ ಆಫ್ ಅಪ್ಬ್ರಿಂಗಿಂಗ್ ಡ್ಯೂರಿಂಗ್ ಟಿಲ್ ಟೀನೇಜ್. ಎರಡನೇದು, ಆ ಮಕ್ಕಳಿಗೆ, ಆ ವಯಸ್ಸಲ್ಲಿರೋರಿಗೆ ಸ್ವಂತ ಆಲೋಚನೆ, ಸ್ವಂತ ನಿರ್ಧಾರಗಳು, ಅಟ್ಲೀಸ್ಟ್ ಒಂದು ಆ ಥರ ಸೆಲ್ಫ್ ಎಸ್ಟೀಮು, ಆತ್ಮಗೌರವ, ಆತ್ಮಸ್ಥೈರ್ಯ, ಇದನ್ನೆಲ್ಲ ತುಂಬಿಕೊಂಡು ಒಂದು ಸ್ಟೂಡೆಂಟನ್ನು ರೆಡಿ ಮಾಡೋದಕ್ಕೆ ಆ್ಯಸ್ ಅ ಟೀಚರ್ ನೀವು ಎಲ್ಲೆಲ್ಲಿ ಗ್ಯಾಪ್ಸ್ಗಳನ್ನು, ಬಿಕಾಸ್ ನೀವು 58 years ಆಫ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ಯು ಆಲ್ಮೋಸ್ಟ್ ಸೀನ್ 6 decades ಆಫ್ ಇಂಡಿಯಾ, 6 decades ಆಫ್ ಚೇಂಜಿಂಗ್ ಇಂಡಿಯಾ. ಅಷ್ಟನ್ನು ನೋಡಿರೋ ನೀವು ಈ ಒಂದು ಲೆನ್ಸಲ್ಲಿ, ಫಸ್ಟ್ಲಿ ವಾಟ್ ವುಡ್ ಯು ಲೈಕ್ ಟು ಟೆಲ್ ಎಲ್ಲ ಸ್ಟೂಡೆಂಟ್ಸ್ಗಳು ಹೌ ದೇ ಕ್ಯಾನ್ ಡೆವಲಪ್ ದೇರ್ ಕ್ಯಾರೆಕ್ಟರ್? ಮೊದಲನೇದಾಗಿ ಫಸ್ಟು ತಂದೆ ತಾಯಿಗಳು ದೇ ಶುಡ್ ಲೀಡ್ ಎ ಲೈಫ್ ವಿಚ್ ದಿ ಚಿಲ್ಡ್ರನ್ ಶುಡ್ ಎಮ್ಯುಲೇಟ್. ತುಂಬ ವರ್ಚಸ್ ಪೇರೆಂಟ್ಸ್ ಮನೆಗಳಲ್ಲಿ ಮಕ್ಕಳುಗಳು ತಪ್ಪುಗಳು ಮಾಡಿ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇನ್ನೊಂದು ಮತ್ತೊಂದು ಅಥವಾ ಸಿಕ್ಕಾಕೊಳ್ಳೋಂಥ ಪರಿಸ್ಥಿತಿ ಇಲ್ವಾ ಅಂದರೆ ಇರಬಹುದು. ಆದರೆ ಬಹುತೇಕ ಆ ವಾತಾವರಣದಿಂದ ವಿ ಆರ್ ಎ ಪ್ರಾಡಕ್ಟ್ ಆಫ್ ಅವರ್ ಎನ್ವೈರನ್ಮೆಂಟ್. ನಾನು ಈ ವ್ಯಾಲ್ಯೂಸ್ ಇರಬೇಕು ಅನ್ನೋದನ್ನು ತಂದೆ ತಾಯಿ ಜೀವನದಲ್ಲಿ ತೋರಿಸ್ಬೇಕು. ನಾನು ದಿನ ಸುಳ್ಳು ಹೇಳ್ತಾ ಇದ್ದೆ ನನ್ನ ಮಕ್ಕಳಿಗೆ, ಸುಳ್ಳು ಹೇಳ್ಬಾರ್ದು ಕಣೋ ಅಂದರೆ ಅವನು ಅನ್ಕೋತಾನೆ ಮನಸ್ಸಲ್ಲಿ, ಇವನು ದಿನ ಹೇಳ್ತಾನೆ ನಮ್ಗೆ ಹೇಳ್ತಾನೆ ಅಂತ. ಹಾಗಾಗಿ ನಮ್ಮ ಜೀವನ ಆಗಿರಬೇಕು. ಎರಡನೇದು,
ಈ ಇಡೀ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತ ಯಾರೋ ಒಬ್ಬರು ಕೂತ್ಕೊಂಡು ಕ್ಲಾಸ್ ರೂಮಲ್ಲಿ ಪಾಠ ಮಾಡಿ ಇನ್ನೊಂದು ಮಾಡೋದಕ್ಕಾಗಲ್ಲ. ಮಕ್ಕಳುಗಳು ಅನುಕರಣೆಯಿಂದಲೇ ಕಲಿಯೋದೆಲ್ಲ. ಚಿಕ್ಕ ವಯಸ್ಸಲ್ಲಿ ಆಲ್ ದರ್ ಲರ್ನಿಂಗ್ ಈಸ್ ಬೈ ಇಮಿಟೇಷನ್ ಫಸ್ಟ್. ಚಿಕ್ಕ ವಯಸ್ಸಲ್ಲಿ ಆವಾಗಲಿಂದಲೂ ಆ ಮಗು ಜವಾಬ್ದಾರಿಯಿಂದ ತೀರ್ಮಾನ ತಗೋಬೇಕು. ಈ ಥರದನ್ನು ನಾವು ಅವರಿಗೆ ಫ್ರೀಡಮ್ ಕೊಡಬೇಕು. ಅವ್ರಿಗೆ ತಮ್ಮ ಕೆಲಸವನ್ನು ತಾವು ಮಾಡ್ಕೊಳ್ಳೋ ಜವಾಬ್ದಾರಿ ಕೊಡಬೇಕು. ನನಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ. ಇವಾಗ ಯಾವುದೋ ಒಂದು ಯಾವುದೇ ಹೆಸರು ಹೇಳೋದು ಬೇಡ, ಯಾವುದೋ ಒಂದು ವಸ್ತು ಆರೋಗ್ಯಕ್ಕೆ ಹಾನಿಕರ ಅಂತ ಇಟ್ಕೊಂಡು, ಫಾಸ್ಟ್ ಫುಡ್ಡೋ ಇನ್ನೊಂದೋ ಮತ್ತೊಂದು. ನೀನು ತಿನ್ನಬೇಡ ಅಂದರೆ ಮಗುಗೆಲ್ಲ ತಿಂತಿರ್ತಾರೆ, ಅದು ತಿನ್ನಬೇಕು ಅಂತ ಗಲಾಟೆ ಮಾಡುತ್ತೆ. ಈ ಚಂಡಿ ಹಿಡಿಯೋದು ಅಂತಾರಲ್ಲ, ಬೇಕಂತ ಅಪೋಸ್ ಮಾಡೋದು, ಆ ಸ್ಟೇಜಿಗೆ ಬರ್ಬೋದು. ಆನ್ ದಿ ಕಾಂಟ್ರರಿ, ಒಂದು ಸರಿ ತಿನ್ಬೇಕಾ, ಒಂದು ಸರಿಯಿಂದ ತೊಂದರೆ ಇಲ್ವಾ, ಕೊಡಿ. ಆಮೇಲೆ ಅದರಲ್ಲಿ ಏನೇನಿರುತ್ತೆ, ತೊಂದರೆ ಏನಾಗುತ್ತೆ, ಆರೋಗ್ಯಕ್ಕೆ ಯಾವ್ದು ಬೇಕು ಹೇಳಿ. ಆಮೇಲೆ ಮಗುನ ಗಿವನ್ ದಿಸ್ ಚಾಯ್ಸ್, ನೀನೇನು ತೀರ್ಮಾನ ಮಾಡಬೇಕು, ವಾಟ್ ಈಸ್ ಗುಡ್ ಫಾರ್ ಯು. ಅಂದರೆ ಅವ್ರಿಗೆ ಆ ಏಜಿಂದಲೇ ಯಾವುದು ಸರಿ ಯಾವುದು ತಪ್ಪು ಅನ್ನೋ ತೀರ್ಮಾನಗಳನ್ನ ಮಾಡಿಕೊಳ್ಳೋ ಸಾಮರ್ಥ್ಯ ತುಂಬಬೇಕೇ ವಿನಃ ಕಂಟ್ರೋಲ್ ಮಾಡಿ ನೀವೇನು ಬದಲಾಯಿಸೋಕ್ಕಾಗಲ್ಲ. ಹಾಗಾಗಿ ಅದು ಒಂದು. ಎರಡನೇದು, ಆ ಮಕ್ಕಳಿಗೆ ತನಗೇನು ಆಸಕ್ತಿ ಇದೆ, ತಾನೇನು ವ್ಯಕ್ತಿತ್ವ ಅನ್ನೋದನ್ನ ಅನಲೈಸ್ ಮಾಡೋದ್ರಲ್ಲಿ ತಾವೂ ಹೆಲ್ಪ್ ಮಾಡಿ. ಬರೀ ಸ್ಕೂಲು, ಮಾರ್ಕ್ಸ್ ಕಾರ್ಡು ಅಷ್ಟೇ ಆಗಿಬಿಟ್ರೆ ಈಗ ಏನು ಪರಿಸ್ಥಿತಿ ಬಂದಿದೆ ಅದು ಇನ್ನೂ ಮ್ಯಾಗ್ನಿಫೈ ಆಗುತ್ತೆ. ಆನ್ ದಿ ಕಾಂಟ್ರರಿ, ವೈ ಶುಡ್ ವಿ ಲೀವ್ ದೇರ್ ಲೈಫ್? ನಮ್ಮ ಥರ ಅವ್ರಿಗೆ ಆಸೆ ಇರಲ್ವಾ? ಅವರವ್ರ ಜೀವನ ಅವ್ರು ಮಾಡಬೇಡವಾ? ಅದರಿಂದ ತಮ್ಮ ಆಸಕ್ತಿಗಳನ್ನ, ಸಾಮರ್ಥ್ಯಗಳನ್ನ ಗುರುತಿಸುವಂಥ ವಾತಾವರಣ ಮನೆಯಲ್ಲೂ ಬರಬೇಕು, ಅರ್ಲಿ ಸ್ಟೇಜ್ ಎಜುಕೇಷನಲ್ಲೂ ಬರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನ್ಯೂ ಎಜುಕೇಷನ್ ಪಾಲಿಸಿನಲ್ಲಿ ಬೇಕಾದಷ್ಟು ಅಡಿಷನಲ್ ಸಬ್ಜೆಕ್ಟ್ಸ್ ತಗೊಳ್ಳೋ ಸ್ಕೋಪ್ ಇದೆ. ಈಗ ಯಾರೋ ಒಬ್ಬ ಫಿಸಿಕ್ಸ್ ಮಾಡೋನು ಸಂಗೀತ ತಗೋಬೋದು, ಇನ್ಯಾವುದೋ ಒಂದು ಟೂರಿಸಮ್ ಬಗ್ಗೆ ಒಂದು ಪೇಪರ್ ತಗೋಬೋದು, ಇಷ್ಟು ಕ್ರೆಡಿಟ್ಸ್ ಅಂತ. ಅಂದರೆ ಸಾಕಷ್ಟು ಅವರ ಆಸಕ್ತಿಯನ್ನು ನೋಡಿ ಅದಕ್ಕೆ ಬೇಕಾದಂಥ ಅದನ್ನ ಆರಿಸ್ಕೊಳ್ಳೋವಂಥ ಒಂದು ವ್ಯವಸ್ಥೆ ಇದೆ. ತುಂಬ ಜನಕ್ಕೆ ಪೆಡಗಜಿ ಅಂದರೆ ಗೊತ್ತಿಲ್ಲ. ನನಗೂ ಗೊತ್ತಿರೋ ಪ್ರಕಾರ ಗೂಗಲ್ ಮಾಡಿದಾಗ ಇಟ್ಸ್ ಫ್ರಮ್ ಗ್ರೀಕ್ ವರ್ಡ್ ಪೈಡಾಗೋಗಿಕಾಸ್ ವಿಚ್ ಮೀನ್ಸ್ ಟೀಚರ್. ಅದನ್ನು ಈಗ ಟೀಚರ್ಗೆ ಕೆಲವು ಸತಿ ಕ್ಲಾಸ್ ರೂಮ್ಗಳಲ್ಲಿ ಕ್ಲಿಯರಾಗಿ ಬರೆಯೋದಿಂದ ಹಿಡಿದು ಕ್ಲಿಯರಾಗಿ ಮಕ್ಕಳ ಜೊತೆಗೆ ಅವ್ರು ಹೇಳೋದನ್ನು ಎಂಗೇಜ್ ಮಾಡೋ ಲೆವೆಲ್ಲಿಗೆ ಅದು ಆಗ್ತಾ ಇದೆಯಾ ಅಂತ ಆಗದೇ ಇದ್ದಾಗ ಅದನ್ನು ಪೆಡಗಾಗಿಕಲ್ ಪ್ರಾಬ್ಲಮ್ಸ್ ಅಂತಾರ. ಪೆಡಗಾಗಿಕಲ್ ಪ್ರಾಬ್ಲಮ್ಸ್ ಅಂದರೆ ಅದು ಕನೆಕ್ಷನ್ ಇಲ್ಲದೆ ಇದ್ದಾಗ ಅದನ್ನು ಪ್ರಾಬ್ಲಮ್ ಅಂತ ಅದನ್ನು ಹೇಳೋದು. ಓಕೆ, ಸೊ ಎಸ್, ನಾವು ಯು ಕ್ಯಾನ್ ಗೋ ಹೆಡ್ ಸರ್. ನಾವು ಯು ಹ್ಯಾವ್ ಎಸ್ಟಾಬ್ಲಿಷ್ಡ್ ವಾಟ್ ಈಸ್ ದ್ಯಾಟ್ ಪ್ರಾಬ್ಲಮ್. ಮುಂದೆ ಇನ್ನೊಂದು 10-15 ವರ್ಷದಲ್ಲಿ ಯಾವ ತರಹ ಸಮಾಜ ಇರುತ್ತೆ ಅಂತ ಕಲ್ಪನೆಗೂ ಸಿಗದಲ್ಲೇ ಇರೋಷ್ಟು ಹೆಚ್ಚು ವೇಗದಲ್ಲಿ ಪ್ರಪಂಚ ಸಾಗ್ತಾ ಇದೆ. ಇವಾಗ ಇಲಾನ್ ಮಸ್ಕ್ ಅಂತವರು ಹಿ ವಿಲ್ ಪುಟ್ ಎ ಚಿಪ್ ಇನ್ಸೈಡ್ ದಿ ಬ್ರೈನ್ ಆ್ಯಂಡ್ ನೀವು ಓದಬೇಕಾ ಇನ್ಫಾರ್ಮೇಷನ್ ಎಲ್ಲ ಆಗಲೇ ಅಪ್ಲೋಡ್ ಮಾಡಿಬಿಡ್ಬೋದು. ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಅಪ್ಲೋಡ್ ಮಾಡಿದಾಗ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆದರೆ ನಿಮಗೆ ಸ್ಕೂಲ್ ಹಾಕಬೇಕು, ಕಾಲೇಜ್ ಹಾಕಬೇಕು. ನೀವು ಪರೀಕ್ಷೆಗೆ ಉತ್ತರ ಬರೆಯೋದಾದರೆ ಚಾಟ್ GPT ನಿಮ್ಗೆಲ್ಲದಕ್ಕೂ ಉತ್ತರ ಕೊಡುತ್ತಲ್ಲ, ನೀವೇನು ಓದಬೇಕಾಗಿಲ್ವಲ್ಲ, ಸಿಗುತ್ತಲ್ಲ. ಒಂದು ಕೋರ್ಟಲ್ಲಿ ಕೇಸ್ ಹಾಕಬೇಕು ಅಂದರೆ ನೀವು ಫ್ಯಾಕ್ಟ್ಸ್ ಕೊಟ್ಟರೆ ಒಂದು ಅಫಿಡವಿಟೋ ಅಥವಾ ಕೇಸ್ ರೆಡಿ ಮಾಡಿಕೊಡುತ್ತೆ. ಇನ್ಕಮ್ ಟ್ಯಾಕ್ಸ್ ಹೀಗೆ ಇದು ಬದಲಾವಣೆ ಆಗ್ತಾ ಇದೆ. ಈ ಬದಲಾವಣೆಯನ್ನು ನಿಲ್ಲಿಸೋಕ್ಕಾಗಲ್ಲ. ಆದರೆ ಈ ಚಾಟ್ GPT ಆಗಿರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಅದನ್ನೆಲ್ಲ ಸೃಷ್ಟಿ ಮಾಡಿದ್ದು ಹ್ಯೂಮನ್ ಬ್ರೈನೇ. ಅಂದರೆ ಹ್ಯೂಮನ್ ಬ್ರೈನ್ ಈಸ್ ಮೋರ್ ಕೇಪಬಲ್ ಆ್ಯಂಡ್ ಇಫ್ ಎ ಡಜನ್ ಆರ್ 100 human brains can evolve one system like that, billions of people on this planet should be able to do a lot more for human good or the good of the planet. When I say good, ಬರೀ human good ಅಲ್ಲ, ಎಲ್ಲ ಸಸ್ಯ ಸಂಪತ್ತು, ಜೀವರಾಶಿ ಎಲ್ಲವೂ ಇದ್ರೇ ಮನುಷ್ಯ ಇರೋಕ್ಕೆ ಸಾಧ್ಯ. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಬರಬೇಕಾದ್ದೇನು ಅಂದರೆ, ಪ್ರಿಮಿಟಿವ್ ಮ್ಯಾನು ಪಾಪ ಈ ಪ್ರತಿದಿನ ಅವತ್ತು ಬದುಕಿದ್ರೆ ಅವನ ಅದೃಷ್ಟ. ಹೌದು, ಯಾಕೆಂದರೆ ಯಾವುದೋ ಕಾಡು ಪ್ರಾಣಿ ಬಂದಿರ್ಬೋದು, ಒಂದು ಗುಡುಗೋ ಸಿಡ್ಲೋ ಮಳೆ ಬಂದು ಒಂದು ಬಂಡೆ ಹೊಡ್ಕೊಂಡ್ರು ಅಂದರೆ ಹೋದ, ಅಲ್ಲಿಂದ ಎವಲ್ಯೂಷನ್ ಆಗಿ ಬಂದಿದೆ. ಇವತ್ತು ಅಂದರೆ ಉದ್ದಕ್ಕೂ ಬದಲಾವಣೆ ಆಗಿ ಇವತ್ತು ಈ ಸ್ಥಿತಿಗೆ ಬಂದಿರೋದು. ಈಗಿನ ಬದಲಾವಣೆ ಸುಮಾರು ಲಾಸ್ಟ್ 100 yearsಲ್ಲಿ ಏನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ಸ್ ಆಗಿದೆ ಅದೊಂದು 10 ವರ್ಷದಲ್ಲಿ ಆಗೋಗುತ್ತೆ ಇವಾಗ. ಹೌದು, ಅಂದರೆ ಸಡನ್ ಪೇಸ್ ಚೇಂಜು, ರ್ಯಾಪಿಡು ನಿಮ್ಮ ಹೆಸರು. ಸೊ ಈ ರ್ಯಾಪಿಡ್ ಚೇಂಜಲ್ಲಿ ನಾವು
ನಿಧಾನವಾಗಿ ಮಾಡೋದಕ್ಕಾಗಲ್ಲ. ಹಾಗಂತ ಆ ಥರದ ತಪ್ಪು ಮಾಡೋಕ್ಕಾಗಲ್ಲ. ಅಂದರೆ ಈ ಬದಲಾವಣೆ ಬರ್ತಾ ಇದೆ. ನಿಮಗೆ ಏನೇನು ಸಾಧಾರಣವಾಗಿ ಬೇಕು ಅಂತ ಅಂದಾಗ ಮೊದಲೇದು ಮನಸ್ಸಿಗೆ ಬರೋದು ಯು ಶುಡ್ ಪ್ರೊಡ್ಯೂಸ್ ಥಿಂಕಿಂಗ್ ಬೀಯಿಂಗ್ಸ್. ಅಂದರೆ ಪೀಪಲ್ ಹೂ ಆರ್ ಕೇಪಬಲ್ ಆಫ್ ಎಕ್ಸ್ಟ್ರಾರ್ಡಿನರಿ ಗುಡ್ ಥಿಂಕಿಂಗ್. ಐ ಥಿಂಕ್ ಯು ಶುಡ್ ರಿಪೀಟ್ ದಟ್ ಸರ್. ಲರ್ನಿಂಗ್ ಟು ಲರ್ನ್ ಅಂತೀವಲ್ಲ. ನಾನು ಫಿಸಿಕ್ಸ್ ನ್ಯೂಟನ್ಸ್ ಲಾ ಹೇಳ್ಕೊಡ್ತೀನಪ್ಪ, ಇದು ಎಕ್ಸಾಮಿಗೆ 3 ಮಾರ್ಕ್ಸ್ಗೆ ಬರುತ್ತೆ ಅಂದರೆ ನೀನು 3 ಮಾರ್ಕ್ಸ್ ಇಟ್ಕೊಂಡು ನಾನು ಏನು ಮಾಡಲಿ ಅನ್ನೋ ಕಾಲ ಬಂದುಬಿಟ್ಟಿದೆ. ಹೌದು, ಸಬ್ಜೆಕ್ಟ್ ನಾಲೆಡ್ಜ್ ಬೇಕು, ಬೇಡವಾ? ಕೆಮಿಸ್ಟ್ರಿ ಗೊತ್ತಿಲ್ಲ, ನಾಳೆ ಫಾರ್ಮಸ್ಯೂಟಿಕಲ್ ಇದಲ್ಲಿ ಔಷಧಿಗಳಲ್ಲಿ ಬರುತ್ತೆ, ಡಾಕ್ಟ್ರುಗಳಲ್ಲಿ ಬರ್ತಾರೆ, ಎಲ್ಲ ನಿಜ. ಆದರೆ ದಿ ಎಬಿಲಿಟಿ ಟು ಥಿಂಕ್ ಇನ್ನೋವೇಟ್ ಈಸ್ ದಿ ಥಿಂಗ್ ದಟ್ ಈಸ್ ನೀಡೆಡ್ ಹಿಯರ್. 1991 ಬೇಸ್ ಅಂತ ಒಂದು ಹೆಸರು ಬರುತ್ತೆ. ಅದರ ಫೌಂಡರ್ ನೀವು. ಸ್ಟಾರ್ಟಿಂಗಲ್ಲಿ ಐ ಥಿಂಕ್ 3 ಸ್ಟೂಡೆಂಟ್ಸ್ಗಳನ್ನು ಇಟ್ಕೊಂಡು ಶುರು ಮಾಡಿದ್ದು. ಇವತ್ತಿಗೆ ಬೇಸ್ ಅಂದರೆ ಇಟ್ ಈಸ್ ಅ ಬಿಗ್ ಬೇಸ್ ಫಾರ್ ಪೀಪಲ್ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ತೊಗೊಳ್ತಾ ಇದ್ದಾರೆ ಇದಕ್ಕೆಲ್ಲ. ಸೊ ಫಸ್ಟ್ಲಿ ಎಲ್ಲ ಆದಮೇಲೆ ಎಲ್ಲರೂ ಅದಕ್ಕೆ ಬೆಂತಟ್ತಾರೆ. ಇವತ್ತು 11 ಬ್ರಾಂಚಸ್ ಎಲ್ಲ ಇದೆ. ಐ ಥಿಂಕ್ ಯು ಆರ್ ನಾಟ್ ಅಸೋಸಿಯೇಟೆಡ್ ವಿತ್ ದೆಮ್ ಎನಿಮೋರ್, ಬಟ್ ಸ್ಟಿಲ್ ಬೇಸ್ ಅಂದರೆ ಯು ಆರ್ ದ ಬೇಸ್. ನೀವು ಇದಿರೋ ಇಲ್ವೋ, ದಟ್ ಇಸ್ ಹೌ ವಿ ಆಲ್ ಲುಕ್ ಅಟ್ ಇಟ್. ಆ್ಯಂಡ್ ದೆನ್ ಕಂಗ್ರ್ಯಾಚುಲೇಟಿಂಗ್ ಯು ಆನ್ ದ್ಯಾಟ್ ಫೀಟ್. ಅವತ್ತು ಏನು ಸರ್ ಅವತ್ತಿಂದ ಟ್ರಿಗರ್ಸು ಈ ಥರದ್ದೆಲ್ಲ ಶುರು ಮಾಡಬೇಕಂತ? ನಾನು ವಿಜಯ ಕಾಲೇಜಲ್ಲಿ ಟೀಚ್ ಮಾಡ್ತಾ ಇದ್ದೆ. ಕೆಲಸ ಬಿಡೋಣ ಅಂತ ಅನ್ನಿಸ್ತು. ಐ ವಾಸ್ ಅಬೌಟ್ 46 years ಆಫ್ ಏಜ್ ಅಟ್ ದ ಟೈಮ್. ಓಹೋ, ಏನೋ ಬಿಡೋಣ ಸಾಕು ಅನ್ನಿಸ್ತು, ಬಿಟ್ಟೆ. ಆದರೆ ಕರ್ನಾಟಕದಿಂದ ಆವಾಗ 1-2-3 ಜನ ಕೂಡ IITsಗೆ ಹೋಗ್ತಾ ಇರಲಿಲ್ಲ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ಸಲ್ಲಿ ಇಷ್ಟು ಬ್ರೈಟ್ ಆಗಿರ್ತಂಥ ಮಕ್ಕಳಿರೋ ಸ್ಟೇಟು ಬ್ಯಾಂಗ್ಳೂರಿನಲ್ಲಿ. ಸಾಕಷ್ಟು ಎಜುಕೇಷನ್ ಇದ್ದಿದ್ದ ಜಾಗ. ಅದರಲ್ಲೂ ಆವಾಗಿನ ಕಾಲಕ್ಕೆ ಬ್ಯಾಂಗ್ಳೂರು ವಾಸ್ ವೆರಿ ಸ್ಮಾಲ್. ಬಸವನಗುಡಿ, ಮಲ್ಲೇಶ್ವರ, ಮಾಲ್ಗುಡಿ ಅಷ್ಟೇ ಇದ್ದಿದ್ದು ಆವತ್ತಿಗೆ, ತುಂಬ ಮೇಜರ್ ಏರಿಯಾಸ್ ಅಂತ. ಇಷ್ಟು ಕಡಿಮೆ ಜನ ಹೋಗ್ತಾ ಇರಲಿಲ್ಲ. ಏನಾದ್ರು ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ದೆರ್ ವಾಸ್ ನೋ ಆರ್ಗನೈಸ್ಡ್ ಟ್ರೈನಿಂಗ್. ಆವತ್ತಿಗೆ ಎಲ್ಲೂ ವ್ಯವಸ್ಥೆ ಇರಲಿಲ್ಲ. ನಮಗೆ ಅದನ್ನೆಲ್ಲ ಟ್ರೈನಿಂಗು ಅದು ಇದು ಮಾಡಿ ಇಡೀ ದೇಶದಲ್ಲೂ ಅವತ್ತು ಈ ಟ್ರೈನಿಂಗ್ ಸ್ಪೇಸ್ ಅಂತ ಇವಾಗ ಏನು ಹೇಳ್ತಾರೆ, ಕೋಚಿಂಗ್ ಹೋಮ್, ಕೋಚಿಂಗ್ ಸೆಂಟರ್ಸು ಅಂತ, ಅದು ಇದರ ಆರ್ಭಟ ನಾಯ್ಸು ಏನೂ ಇರಲಿಲ್ಲ. ಇಟ್ ಆಲ್ ಸ್ಟಾರ್ಟೆಡ್ ಆಸ್ ಎ ಸ್ಮಾಲ್. ನನ್ನ ಮನೆಯಲ್ಲಿ ಒಂದು ಸಣ್ಣ ರೂಮಲ್ಲಿ ಶುರು ಮಾಡಿದೆ. 3 ಜನ ಸ್ಟೂಡೆಂಟ್ಸು, 6 ಜನ ಟೀಚರ್ಸು ನಾವು. ಓಹೋ, 3 ಜನ ಸ್ಟೂಡೆಂಟ್ಸ್, 6 ಜನ ಟೀಚರ್ಸು. ಆಮೇಲೆ ಇಟ್ ವಾಸ್ ಕನ್ಸಿಡರ್ಡ್ ಎ ವೆರಿ ಅನ್ವೈಸ್ ಪ್ರಪೋಸಿಷನ್ ಟು ಡೂ ಆಲ್ ದಿಸ್. ನಾನಿನ್ನು ಚಿಕ್ಕವನು, ಸಂಸಾರ ನಡಿಬೇಕು, ಕೆಲಸ ಬಿಟ್ಬಿಟ್ಟಿದ್ದೆ. ಆದ್ರೂ ನನಗೆ ಇದು ಕರ್ನಾಟಕದಿಂದ ಏನಾದ್ರು ಒಂದಷ್ಟು ಒಳ್ಳೆ ಕೆಲಸ ಆಗಬೇಕು ಅಂತ ಆಸೆ ಇತ್ತು. ಒಂದು 100 ಜನನಾದ್ರು ಕರ್ನಾಟಕದಿಂದ IITಗೆ ಹೋಗೋವರೆಗೂ ನಾನು ಕೆಲಸ ಮಾಡಬೇಕು ಅಂತ ಮೊದಲೇ ಅಂದ್ಕೊಂಡು ಶುರು ಮಾಡಿದೆ. ಅದನ್ನು ಕಮರ್ಷಿಯಲ್ ಆಗಿ ಅಥವಾ ಏನೋ ಒಂದು ಬಿಸ್ನೆಸ್ ಅಂತ ಮಾಡಲಿಲ್ಲ. ಮಕ್ಕಳಿಗೆ ಚೆನ್ನಾಗಿ ಸೈನ್ಸು, ಮ್ಯಾಥಮೆಟಿಕ್ಸು ಇನ್ನೊಂದು ಕಲಿಸ್ಬೇಕು ಅಂತ ಆಯಿತು. ಹಾಗಾಗಿ ಮೊದಲನೇ ವರ್ಷದಿಂದಲೂ ನಮಗೆ ಫಸ್ಟ್ ಬ್ಯಾಚಲ್ಲಿ 3 ಜನ ಇದ್ದರು, ಒಬ್ಬ IITಗೆ ಹೋದ. ವಾವ್. ಹೀಗೆ 8-9ರಿಂದ ಹಿಡಿದು ಕಡೆಗೆ ಒಂದು 15,000 ಮಕ್ಕಳು, 450 ಸ್ಟಾಫ್. ಡೈರೆಕ್ಟ್ ಅಸೋಸಿಯೇಷನ್ ಅಂದರೆ ಇಂಡೈರೆಕ್ಟ್ ಪ್ರಿಂಟಿಂಗು, ಟ್ರಾನ್ಸ್ಪೋರ್ಟ್ ಅದೆಲ್ಲ ಬಿಟ್ಟು ಒಂದು 450 ಜನ ಇದ್ದರು. ಆಮೇಲೆ ಸಾಮಾಜಿಕ ಕಳಕಳಿ ಮೊದಲಿಂದಲೂ ಇರ್ತಿತ್ತು. ಯಾರು ಕೊಟ್ಟವರು ಕೊಡದಿದ್ದವರು ಫೀಸು ಯಾರು ಆಗಲಿ ಓದಬೇಕು ಅಷ್ಟೇ. ಮನಿ ಶುಡ್ ನಾಟ್ ಬಿ ಎ ಡೆಟ್ರೆಂಟ್ ಅಂತ ಇತ್ತು. ಆಮೇಲೆ ರಾಷ್ಟ್ರೋತ್ಥಾನದವ್ರ ಜೊತೆ ಸೇರಿ ಆವಾಗ ಒಂದು ಪೂರೆಸ್ಟ್ ಆಫ್ ಪೂರ್ ಅಂತಾರಲ್ಲ, ಆ್ಯನ್ಯುವಲ್ ಇನ್ಕಮ್ 1 ಲಕ್ಷ ಅಂತ ಹೆಸರಿಗೆ ಹಾಕ್ಕೊಂಡಿದ್ದು. ಅಲ್ಲಿ ಬರ್ತಾ ಇದ್ದಂಥ ವಿದ್ಯಾರ್ಥಿಗಳು ಸುಮಾರು ಜನಕ್ಕೆ ವರ್ಷಕ್ಕೆ 50,000 ಇನ್ಕಮ್ ಇಲ್ದಿದ್ದವರೇ ತುಂಬ ಫ್ಯಾಮಿಲೀಸ್ ಇರ್ತಿತ್ತು. ಎಷ್ಟು ಇಂಟೀರಿಯರ್ಸು, ವರ್ಚುವಲಿ ಸ್ಲಮ್ಸು, ಹಟ್ಸಲ್ಲಿ ಇರ್ತಕ್ಕಂಥ ಮಕ್ಕಳುಗಳನ್ನ ಹೋಗಿ ಹುಡುಕಿ ಅವ್ರಿಗೊಂದು ಸೆಲೆಕ್ಷನ್ ಟೆಸ್ಟ್ ಮಾಡಿ 45ರಿಂದ 50 ಮಕ್ಕಳು ತಗೊಳ್ಳೋವು. ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ರಾಷ್ಟ್ರೋತ್ಥಾನ ನೋಡ್ಕೋತು. ನಾವು ಬೇಸ್ನವರು ಟೀಚರ್ಸು ಎಲ್ಲ ಅವರಿಗೆ IIT ಟ್ರೈನಿಂಗಿಗೆ ಪ್ರಿಪೇರ್ ಮಾಡ್ತಾಯಿದ್ವು. ಅದರಲ್ಲಿ ಸಾಕಷ್ಟು ಜನ IITಸ್ಗೆ ಹೋದರು, NITಸ್ಗೆ ಹೋದರು, ಬೇರೆ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಹೋದರು. ಅಂದರೆ ಅವರು ಬೆಂಗಳೂರಿಗೆ ಬರಬೇಕಾದ್ರೂ ಕೂಡ ಎಷ್ಟೋ ಸರಿ ರಾಷ್ಟ್ರೋತ್ಥಾನದವರು ಅವ್ರಿಗೆ ಬಸ್ ಚಾರ್ಜ್ ಎಲ್ಲ ಕೊಟ್ಟು ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ದಾರೆ. ಅಷ್ಟು ಏನೂ ಇಲ್ಲದಿದ್ದಂಥ ಮಕ್ಕಳುಗಳು ಇವತ್ತು 100 ಮಂದಿ ತುಂಬ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಹಾಗಾಗಿ ಅದೊಂದು ಸೋಷಿಯಲ್ ಎಂಜಿನಿಯರಿಂಗ್ ಅಂತಾರಲ್ಲ, ಅದೊಂದು ಸಮಾಜದಲ್ಲಿ ಮಾಡಲೇಬೇಕಾದ ಕರ್ತವ್ಯ. ಪ್ರತಿಯೊಬ್ಬರೂ ನಾವು ನಮ್ಮ ಶಕ್ತಿ, ನಮ್ಮ ಆಸಕ್ತಿ ನೋಡ್ಕೊಂಡು ಏನೋ ಮಾಡ್ತಾ ಇರ್ತೀವಿ. ದಟ್ ವಾಸ್ ಒನ್ ವೆರಿ ಸ್ಯಾಟಿಸ್ಫೈಯಿಂಗ್ ಎಕ್ಸಸೈಸ್. ಆವಾಗ ನಮ್ಮ ಟೀಚರ್ಸ್ ಅಷ್ಟೇ, ಮಿಕ್ಕಿದ ಬ್ಯಾಚ್ಗಳಿಗೆ ಫೀಸ್ ತೊಗೊಂಡು ಪಾಠ ಮಾಡ್ತೀವಿ ಸರ್,
ಈ ಮಕ್ಕಳಿಗೆ ನಾವು ಪಾಠ ಮಾಡಿದ್ರೆ ಒಂದು ಸ್ವಲ್ಪ ತೃಪ್ತಿ, ಆನಂದ. ತೃಪ್ತಿ, ಸಮಾಧಾನ, ಇನ್ನೂ ಕೆಲವರು ಪುಣ್ಯ ಬರುತ್ತೆ, ಈ ಥರದ್ದೆಲ್ಲ ಪದಗಳು ಹೇಳ್ಕೊಂಡು ಎಲ್ಲ ಒಂದು ಕಡೆ ನನಗೆ ಆ ಬ್ಯಾಚ್ ಕೊಡಿ, ಆ ಮಕ್ಳಿಗೆ ನಾನು ಪಾಠ ಮಾಡಬೇಕು. ಆ ಮಕ್ಳುಗಳು ಹಾಗೆ ಇವತ್ತಿಗೂ ಟೀಚರ್ಸ್ ಅಂದ್ಬಿಟ್ರೆ, ಏಕೆಂದರೆ ಹಸ್ದೋನ್ಗೆ ಊಟ ರುಚಿ, ಆ ಕೃತಜ್ಞತಾ ಭಾವನೆ ಅಲ್ಲಿರುತ್ತೆ. ಹೌದು. ಸೊ ಆ ಮಕ್ಳುಗಳನ್ನ ನೋಡಿದಾಗ ನಮಗೆ ಹೆಚ್ಚು ಅಭಿಮಾನ ಅವ್ರ ಬಗ್ಗೆ. ಹಾಗಾಗಿ ಅದೊಂದು ಎಕ್ಸಸೈಸು. ಅದೇ ಕಾರಣಕ್ಕೇ ಇವಾಗ ನಾವು ಪ್ರಯೋಗದಲ್ಲಿ ಕೂಡ ಯಾವುದೇ ಮಗುಗೆ ಅಥವಾ ಪೇರೆಂಟ್ಗೆ, ಸ್ಕೂಲ್ಗೆ ₹1 ನಾವು ಕೇಳ್ದಲೇ ಈ ವ್ಯವಸ್ಥೆ ಮಾಡ್ತಾಯಿರೋ ಅದರ ಎಕ್ಸ್ಟೆನ್ಷನ್ನೇ ಇದು. ನಿಮ್ಮ ಕ್ಯೂರಿಯಾಸಿಟೀಸ್ಗಳು ಇಷ್ಟು ಆ್ಯಸ್ ಅ ಟೀಚರ್ ಆ್ಯಂಡ್ ಎಜುಕೇಷನಿಸ್ಟ್ ಆ್ಯಂಡ್ ದೆನ್ ಫೌಂಡರ್ ಆಫ್ ದೀಸ್ ಇವೆಲ್ಲ ಹಿಂಗಾಯಿತು. ಸದ್ಯದಲ್ಲಿ ಜೀವನದ ಕುತೂಹಲಗಳು ಯಾವ್ಯಾವ ಕಡೆ ಓಡ್ತಾ ಇದೆ ಸರ್? ನಾನು ಐ ಆಮ್ ಎ ಬಾನ್ಸಾಯ್ ಬೈ ಹಾಬಿ ಒಂದು 50 ವರ್ಷದಿಂದ. ನಾನು ಆ್ಯಕ್ಚುಲಿ ಇದು ನಮ್ಮ ಜನಗಳಿಗೆ ಹೇಳಬೇಕು. ನಾನು ನಿಮ್ಮನ್ನು ಫಸ್ಟ್ ಮೀಟ್ ಮಾಡಿದಾಗ ನಾನು ಐ ಥಿಂಕ್ 5-6 ವರ್ಷದ ಹುಡುಗಿ. ನಾನು ಬಸವನಗುಡಿನಲ್ಲಿ ನಮ್ಮ ತಾತ ರಾಮರಾವ್ ಅವರ ಪಕ್ಕದ ಮನೆ. ನನಗೆ ಜ್ಞಾಪಕ ಇದೆ, ನಿಮ್ಮ ಮನೆಗೆ ಎಂಟ್ರಾದರೆ ನೀವು ಬರೋದಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ಫುಲ್ಲು ಪ್ಲಾಂಟ್ಸು, ದೆನ್ ಬಾನ್ಸಾಯ್ಸು, ನಮಗೆಲ್ಲ ಅದೇ. ಎಷ್ಟೊಂದು ಜನಕ್ಕೆ ಪ್ರಪಂಚಕ್ಕೆ ಇವರು ಡಾಕ್ಟರ್ HSN ಮನೆ ಅಂತಂದರೆ ನಮಗೆಲ್ಲ ಗಿಡಗಳಿದೆಯಲ್ಲ ಅವ್ರ ಮನೆನಾ, ಅಂಕಲ್ ಮನೆನಾ ಅದು ಅಂತ. ತುಂಬ ಜನದಿಂದ ಆ ರೋಡಲ್ಲಿ ಬನ್ನಿ ತುಂಬ ಗಿಡಗಳಿರುತ್ತೆ, ಆ ಮನೆ ನಮ್ಮದು ಅಂತ ಹೇಳಿದ್ದುಂಟು. ಸೊ ಯು ಲವ್ ಐ ಲವ್ ಪ್ಲಾಂಟ್ಸ್. ಸಿ ವಾಟ್ ಅ ಕೋಇನ್ಸಿಡೆನ್ಸ್. ದೇರ್ ಇಸ್ ಒನ್ ಚೈನೀಸ್ ಬಾನ್ಸಾಯ್ ಇದು, ದೇ ಕಾಲ್ ಇಟ್ ಚೈನೀಸ್ ಫೈಕಸ್. ಹೌದು ಸರ್. ಸೊ ನನ್ನ ಹತ್ರ ಒಂದು 3-4 ಇದೆ. ಬಟ್ ಎಸ್, ಸೊ ನೀವು ನಮ್ಮ ಕ್ಯಾಂಪಸ್ಗೆ ಬನ್ನಿ, ಯು ವಿಲ್ ಸಿ ಎ 85-year-old banyan tree, older than myself. ವಾವ್, ಅಮೇಝಿಂಗ್. ಸೊ ಅದೊಂದು ಹಾಬಿ, ಇಟ್ಸ್ ಅವರ್ ಹಾಬಿ ಇದೆ. ಪ್ಯಾಷನ್. ಒಂದಷ್ಟು ಆರ್ಕಿಡ್ಸ್ ಬೆಳೆಸ್ತೀನಿ. ನಮ್ಮ ಕ್ಯಾಂಪಸ್ಗೆ ಬಂದರೆ ಒಂದು 200 ಆರ್ಕಿಡ್ಸ್ ಬ್ಲೂಮಲ್ಲಿದೆ ಈಗ. ವಿತ್ ದಿಸ್ ಒನ್ ಇವತ್ತಿನ ಎಪಿಸೋಡ್ ಇಲ್ಲಿ ಮುಗಿಸ್ತಾ ಇದ್ದೀವಿ. ಇಟ್ ವಾಸ್ ಅಮೇಝಿಂಗ್ ಹ್ಯಾವಿಂಗ್ ಯು ಸರ್. ಮತ್ತೆ ಮುಂದೆ ಹೋಪ್ಫುಲಿ ಸಿಗೋಣ. ತುಂಬ ಸಂತೋಷ. ಗಾಡ್ ಬ್ಲೆಸ್ ಯು. Thank you, sir. Until next time, Nima Rapid Rashmi. I'm signing out of Just Curious with the last line. Continue to stay curious.